ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಅರಸೀಕೆರೆ ತಾಲೂಕಿನ ಮುದ್ದನಹಳ್ಳಿ ಗ್ರಾಮದಲ್ಲಿ ರೈತರೊಬ್ಬರು ಸಾಲ ಸೋಲ ಮಾಡಿ ಹಗಲಿರುಳು ಕಷ್ಟಪಟ್ಟು ಬೆಳೆದಿದ್ದ ಬಾಳೆ ತೋಟಕ್ಕೆ ಕಿಡಿಗೇಡಿಗಳು ಕನ್ನ ಹಾಕಿದ್ದಾರೆ. ಸುಮಾರು 200ರಿಂದ 250 ಬಾಳೆಕಾಯಿ ಗೊನೆಗಳನ್ನು ಕಳ್ಳತನ ಮಾಡೋದ್ರ ಜೊತೆಗೆ ಗಿಡಗಳನ್ನು ಕಡಿದು ನಾಶಪಡಿಸಿರುವ ಘಟನೆ ಬೆಳಕಿಗೆ ಬಂದಿದೆ. ಗ್ರಾಮದ ರೈತ ಚಂದ್ರಶೇಖರ್ ನಾಯಕ ಎಂಬುವವರು ತಮ್ಮ ಜಮೀನಿನಲ್ಲಿ ಸುಮಾರು 1ರಿಂದ 1.5 ಲಕ್ಷ ರೂಪಾಯಿ ಸಾಲ ಮಾಡಿ ಬಾಳೆ ಸಸ್ಯಗಳನ್ನು ನೆಟ್ಟಿದ್ರು. ಕಳೆದ 2 ವರ್ಷಗಳಿಂದ ತಮ್ಮ ಹೆಂಡತಿ ಮಕ್ಕಳ ಒಡನೆ ಹಗಲು ರಾತ್ರಿ ಎನ್ನದೇ ಶ್ರಮ ವಹಿಸಿ ಬೆಳೆಯನ್ನ ಪೋಷಿಸಿದ್ರು. ಇನ್ನೇನು ಫಸಲು ಕೈಗೆ ಬಂದು ಸಾಲ ತೀರಿಸಬೇಕು ಅನ್ನುವಷ್ಟರಲ್ಲಿ ರಾತ್ರೋರಾತ್ರಿ ತೋಟಕ್ಕೆ ನುಗ್ಗಿದ್ದ ಕಳ್ಳರು ಬಾಳೆ ಗೊನೆಗಳನ್ನ ಹೊತ್ತೊಯ್ದಿದ್ದಾರೆ. ಅಷ್ಟೇ ಅಲ್ಲದೆ ಗಿಡಗಳನ್ನ ಮನಬಂದಂತೆ ಕಡಿದು ಹಾಕಿ ಕ್ರೌರ್ಯ ಮೆರೆದಿದ್ದಾರೆ. ನಾನು ಮತ್ತು ನನ್ನ ಕುಟುಂಬದವರು ಹೊಟ್ಟೆ ಬಟ್ಟೆ ಕಟ್ಟಿ ಸಾಲ ಮಾಡಿ ಈ ಬೆಳೆಯನ್ನ ಬೆಳೆಸಿದ್ವಿ. ಆದರೆ ಕಿಡಿಗೇಡಿಗಳು ನಮ್ಮ ಬದುಕನ್ನೇ ಬೀದಿಗೆ ತಂದಿದ್ದಾರೆ. ಪೊಲೀಸ್ ಇಲಾಖೆಯವರು ಕೂಡಲೇ ಕಳ್ಳರನ್ನ ಪತ್ತೆ ಹಚ್ಚಿ ನಮಗೆ ನ್ಯಾಯ ಕೊಡಿಸಬೇಕು ಅಂತ ಸಂತ್ರಸ್ತ ರೈತ ಚಂದ್ರಶೇಖರ್ ನಾಯಕ್ ಹೇಳಿದ್ದಾರೆ. ವಿಷಯ ತಿಳಿತಾ ಇದ್ದಂತೆಯೇ ಸ್ಥಳಕ್ಕೆ ಭೇಟಿ ಕೊಟ್ಟ ಸಮಾಜ ಸೇವಕ ಪೃಥ್ವಿ ನಾಯಕ್ ರವರು ರೈತರ ಪರಿಸ್ಥಿತಿಯನ್ನ ಕಂಡು ವಿಷಾದ ವ್ಯಕ್ತಪಡಿಸಿದ್ರು. ಒಂದ್ ಕಡೆ ಬಿಸಿಲಿನ ತಾಪಮಾನಕ್ಕೆ ಬೆಳೆ ಉಳಿಸಿಕೊಳ್ಳುವುದೇ ಕಷ್ಟವಾಗಿದೆ. ಇಂತಹ ಸಂದರ್ಭದಲ್ಲಿ ರೈತರಿಗೆ ಬೆನ್ನೆಲುಬಾಗಿ ನಿಲ್ಲಬೇಕಾದ ಜನರೇ ಇಂತಹ ಹೀನ ಕೃತ್ಯ ಎಸಗಿರುವುದು ಖಂಡನೀಯ. ಈ ಬಗ್ಗೆ ಈಗಾಗಲೇ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಅಧಿಕಾರಿಗಳು ತುರ್ತು ಕ್ರಮ ಕೈಗೊಂಡು ರೈತರಿಗೆ ಪರಿಹಾರ ಕೊಡಿಸಬೇಕು ಅಂತ ಒತ್ತಾಯಿಸಿದ್ರು. ನೀರು ಹಗಲು ರಾತ್ರಿ ನೀರು ಗೊಬ್ಬರ ಕೊಟ್ಟು ಹೆಚ್ಚು ಕಮ್ಮಿ 1.5 ಲಕ್ಷ ರೂಪಾಯಿ ಖರ್ಚಾಗಿದೆ ಈ ಬೆಳೆಗೆ. ರಾತ್ರಿ ಒಂದು 200-250 ಗೊನೆ ಕಡ್ಕೊಂಡು ಹೋಗಿದ್ದಾರೆ ಕಳ್ಳರು. ಈ ಥರ ಆಗಿದೆ. ನಮಗೆ ಅಲ್ಲಿ ಸೇರಿ ನಮಗೆ ಪರಿಹಾರ ಕೊಡಿಸ್ಕೊಡ್ಬೇಕು. ಯಾರು ಕಡ್ದಿದ್ದಾರೆ ಏನಾದರೂ ಗೊತ್ತಾ ನಿಮಗೆ? ಯಾರು ಗೊತ್ತಿಲ್ಲ ಸರ್, ಯಾರು ಕಡ್ದಿದ್ದಾರೆ ಅಂತೇಳಿ ಗೊತ್ತಿಲ್ಲ. ಒಂದು 200-250ರಿಂದ ಮತ್ತೆ ಒಂದು 20-25 ಬಿಟ್ಟು ಹೋಗಿದ್ದಾರೆ. ಒಂದು 200-250 ಕಳ್ಕೊಂಡು ಹೋಗಿದ್ದಾರೆ. ಇದನ್ನು 1 ವರ್ಷದಿಂದ ನೀರು ಗೊಬ್ಬರ ಎಲ್ಲ ಹಾಕಿ ನಾವು ಕಷ್ಟಪಟ್ಟು ಮಕ್ಕಳು ಎಲ್ಲ ಸೇರಿ ರಾತ್ರಿ ಹಗಲು ಮಾಡಿದ್ದು ಬೆಳೆ ಬರೋ ಟೈಮಲ್ಲಿ ಕಡಿಯೋ ಟೈಮಲ್ಲಿ ಈ ಥರ ಮಾಡಿ ಹೋಗಿದ್ದಾರೆ. ಹೆಚ್ಚು ಕಮ್ಮಿ 1.5-1.25 ಲಕ್ಷ ರೂಪಾಯಿ ಖರ್ಚಾಗಿದೆ. ಕಂಪ್ಲೇಂಟ್ ಏನಾದರೂ ಕೊಟ್ಟಿದ್ದೀರಾ? ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್. ಯಾರ ಮೇಲಾದರೂ ಅನುಮಾನ ಇದೆಯಾ? ಅನುಮಾನ ಇಲ್ಲ ಸ್ವಾಮಿ, ಯಾರ ಮೇಲೂ ಅನುಮಾನ ಇಲ್ಲ. ಈ ಥರ ಮಾಡಿದ್ದಾರೆ. ಎಷ್ಟು ಗೊನೆ ಕಡ್ದಿದ್ದಾರೆ? ಒಂದು 200-250 ಗೊನೆ ಕಡ್ದಿದ್ದಾರೆ. ಅದರಲ್ಲಿ ಒಂದು 20 ಬಿಟ್ಟೋಗಿದ್ದಾರೆ. ಇವತ್ತೇನು ರೈತರಾದಂಥ ಚಂದ್ರಶೇಖರ್ ನಾಯಕರು ಮುದ್ದನಹಳ್ಳಿ ಅವರು ಇವತ್ತು 2 ವರ್ಷದಿಂದ ಬೆಳೆ ಮಾಡಿದರು. ಬಾಳೆ ಗಿಡ ಹಾಕಿ 400-500 ಗುಣಿ ಬಾಳೆ ಗಿಡ ಹಾಕಿ ಅವರು ಬೆಳೆ ಹಾಕಿ ಲಾಭಕ್ಕೆ ಏನು ಇವತ್ತು ಲಾಭ ಸಿಗುತ್ತೆ ಅಂತ ಇವತ್ತು ಬೆಳೆ ಹಾಕಿದರು. ಕಿಡಿಗೇಡಿಗಳು ರಾತ್ರಿ ಬಂದು ಎಲ್ಲ 200-250 ಬಾಳೆಗೊನೆ ಕರ್ಕೊಂಡು ಹೋಗಿ ಎಳೆಕಾಯಿಗಳನ್ನು ಇಲ್ಲೇ ಬಿಟ್ಟು ಹೋಗಿದ್ದಾರೆಲ್ಲ. ಕೆಲವೊಂದು ಗಿಡಗಳನ್ನ ಅರ್ಧಬರ್ಧ ಕರೆದು ಬಾಳೆ ಕೂಡ ತೊಗೊಂಡೋಗಿಲ್ಲ, ಅದೇ ಥರ ಬಿಟ್ಟು ಹೋಗಿದ್ದಾರೆ. ದಯಮಾಡಿ ರೈತರಿಗೆ ಅನ್ಯಾಯ ಆಗಿದೆ. ಆರಕ್ಷಕ ಠಾಣೆಯವರು ಇದ್ರ ಬಗ್ಗೆ ಗಮನ ಹರಿಸಿ ಅವ್ರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡಬೇಕು. ಅವ್ರಿಗೇನು ನಷ್ಟ ಆಗಿದೆ ಅವರು ಕೂಡ 1.5 ಲಕ್ಷ 2 ಲಕ್ಷ ಸಾಲ ಸೂಲ ಮಾಡಿ ಬೆಳೆ ಹಾಕಿರ್ತಾರೆ. ಅವ್ರಿಗೂ ಕೂಡ ಪರಿಹಾರ ಅಂತ ಕೊಡಿಸುವಂಥ ಕೆಲಸವನ್ನು ಸರ್ಕಾರ ಮಾಡ್ಕೊಡ್ಬೇಕಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಕಂಪ್ಲೇಂಟ್ ಎಲ್ಲ ಕೊಡಿಸಿದ್ದೀರಾ? ಕಂಪ್ಲೇಂಟ್ ಕೊಡಿಸಿದ್ದೀವಿ ಸರ್. ಬೆಳಿಗ್ಗೆ ಕರ್ಕೊಂಡೋಗಿ ಬೆಳಿಗ್ಗೆ ಏನು ಅವರು ದಿನನಿತ್ಯ ಬರೋ ಥರ ಬೆಳಿಗ್ಗೆ ಬಂದಿದ್ದಾರೆ. ನೋಡಿದಂಥ ಘಟನೆಯಲ್ಲಿ ಈ ಥರ ಅನ್ಯಾಯ ಆಗಿದೆ ಅವರಿಗೆ. ಅದೇ ನನಗೆ ಕಾಲ್ ಮಾಡಿದ ಕೂಡಲೇ ಹೋಗಿ ಸ್ಟೇಷನ್ಗೆ ಕರ್ಕೊಂಡೋಗಿ ಕಂಪ್ಲೇಂಟ್ ಕೊಡಿಸಿದ್ದೀನಿ. ದಯಮಾಡಿ ಆರಕ್ಷಕ ಠಾಣೆಯವರು ಹಾಗೂ ಸರ್ಕಾರದವರು ಇವ್ರಿಗೆ ಪರಿಹಾರ ಕೊಟ್ಟು ಈ ರೈತರಿಗೆ ಅನ್ಯಾಯ ಆಗದಂಗೆ ನೋಡ್ಕೋಬೇಕು ಸರ್. ಸದ್ಯ ರೈತ ಚಂದ್ರಶೇಖರ್ ನಾಯಕ ಕುಟುಂಬವು ದಿಕ್ಕು ತೋಚದಂತಾಗಿದ್ದು, ಕೃಷಿ ನಂಬಿ ಬದುಕುವವರಿಗೆ ರಕ್ಷಣೆ ಇಲ್ಲದಂತಾಗಿದೆ ಎಂದು ಗ್ರಾಮಸ್ಥರು ಆತಂಕ ವ್ಯಕ್ತಪಡಿಸಿದ್ದಾರೆ. ಪೊಲೀಸರು ಈ ಭಾಗದಲ್ಲಿ ರಾತ್ರಿ ಗಸ್ತು ಹೆಚ್ಚಿಸಿ ಕಳ್ಳರನ್ನ ಬಂಧಿಸಬೇಕು ಅಂತ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ಪರ್ವೇಜ್ ಅಹಮದ್, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.